ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ ಆದ್ಮೇಲೆ ಸಾಕಷ್ಟು ಅಸಮಾಧಾನ ಭುಗಿಲೆದ್ದಿದೆ. ಹಿರಿಯ ಶಾಸಕರುಗಳು ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರೆ ಒಂದಷ್ಟು ಶಾಸಕರುಗಳನ್ನ ಸಮಾಧಾನ ಪಡಿಸುವ ಕೆಲಸವೂ ಕೂಡ ಆಯಿತು. ಕೆಲವರು ಸಮಾಧಾನಗೊಂಡಿದ್ದಾರೆ, ಇನ್ನು ಕೆಲವರು ಅಸಮಾಧಾನವನ್ನ ಹೊರ ಹಾಕಿ ದೆಹಲಿಯ ಕಡೆ ಪಯಣ ಬೆಳೆಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನಗಳು ಬದಲಾಗತ್ತಾ, ಉಳಿದಂತ ಯಾರು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲದರ ಮಧ್ಯೆ ಆ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನ ಬೇಕು, ಈ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇದೀಗ ಸಾಕಷ್ಟು ಬೇಡಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಇವೆಲ್ಲದರ ಮಧ್ಯೆ ಡಿಕೆ ಶಿವಕುಮಾರ್ ದೆಹಲಿಯ ಕಡೆ ಪಯಣವನ್ನ ಬೆಳೆಸ್ತಾರೆ. ಏನ್ ಆಗತ್ತೆ ಅನ್ನುವಂತಹ ಕುತೂಹಲ ಇದೆ. ಒಂದಷ್ಟು ಅತೃಪ್ತರ ಸಭೆ ಸೇರಿದ್ರು, ಅವರನ್ನ ಸಮಾಧಾನ ಮಾಡುವ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಹೈಕಮಾಂಡ್ ಒಂದಷ್ಟು ರೀತಿಯಾಗಿ ಕೆಲವು ಸಂಧಾನ ಸೂತ್ರಗಳನ್ನ ಕೂಡ ಇಟ್ಟಿದೆ. ಇವೆಲ್ಲದರ ಮಧ್ಯೆ ದೋಸ್ತಿಗಳು ಇದೀಗ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆಯನ್ನ ಕೂಡ ಮಾಡೋದಕ್ಕೆ ಸಮನ್ವಯ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಇದರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಯಾವ ರೀತಿಯಾಗಿ ಕೌಂಟರ್ ಕೊಡುತ್ತೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಚರ್ಚೆ ಇಲ್ಲ, ಈ ಸದ್ಯಕ್ಕಂತ ಇಲ್ಲ. ಈ ಸಚಿವ ಸ್ಥಾನ ಬಿಟ್ಟು ಇನ್ನೇನೈತಪ್ಪ? ಅವ್ರೇನ್ ಧರ್ಮಕ್ಕೆ ಕೊಡ್ತಾರೇನಪ್ಪ? ಮುಂದೆ ಕಾಲಿಗೆ ಬೀಳ್ತೀನಿ, ನಿಮ್ ಮುಂದೆ ಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರ. ಕ್ಷೇತ್ರ ಜನದ ಮುಂದೆ ನಿಲ್ತೇನೆವೇನ, ಅದೇ ಏನಾದರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ. ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು, ಸೊ ಅದಕ್ಕೆ ಏನೇನು ಅಂತ ಅವರು ಮಾರ್ಗದರ್ಶನ ಕೇಳಕ್ಕೆ ಬಂದಿದ್ದೀವಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಲೇ ರಾಜ್ಯ ಕಾಂಗ್ರೆಸ್ಸಿನ ಭಿನ್ನ ಧ್ವನಿಗಳಿಗೆ ಬ್ರೇಕ್ ಬಿದ್ದಿಲ್ಲ. ದಿನೇ ದಿನೇ ಆಕ್ರೋಶ ಹೆಚ್ಚಾಗುತ್ತಲೇ ಇದೆ. ಕ್ಷೇತ್ರ, ಜಿಲ್ಲಾ ಕೇಂದ್ರ, ಬೆಂಗಳೂರು, ನವದೆಹಲಿಯವರೆಗೂ ಆಕಾಂಕ್ಷಿಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ಮಂತ್ರಿ ಸ್ಥಾನಕ್ಕಾಗಿ ಹೆಚ್ಚಾಯಿತು ಶಾಸಕರ ಲಾಭಿ. ದೆಹಲಿಯಲ್ಲಿ ಪ್ರಿಯಾ ಕೃಷ್ಣ ಮಂತ್ರಿಗಿರಿಗೆ ಪಟ್ಟು. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಬಳಿಕ ಒಬ್ಬೊಬ್ಬರೇ ಬಂಡಾಯದ ಬಾವುಟ ಹಾರಿಸುತ್ತಿದ್ದಾರೆ. ಒಬ್ಬರು ಸಮಾಧಾನ ಆದ ಕೂಡಲೇ ಮತ್ತೊಬ್ಬರು ಅಸಮಾಧಾನದ ಬಾವುಟ ಹಾರಿಸುತ್ತಿದ್ದಾರೆ. ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್ನಿಂದಲೂ ಕೋಕಾಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಈಗ ಮತ್ತೊಮ್ಮೆ ಸಚಿವ ಸ್ಥಾನಕ್ಕಾಗಿ ಪ್ರಯತ್ನಗಳನ್ನ ಮಾಡ್ತಾಗಿದ್ದಾರೆ. ಶುಕ್ರವಾರವೇ ದೆಹಲಿಗೆ ಹೋಗಿರೋ ಮಹದೇವಪ್ಪ ದಲಿತ ಬಲಗೈ ಸಮುದಾಯದ ಕೋಟಾದಲ್ಲಿ ಸೀಟ್ ಕೇಳ್ತಾಗಿದ್ದಾರೆ. ಸುರ್ಜೇವಾಲಾ ಜೊತೆಗೂ ಅವರು ಮಾತುಕತೆ ನಡೆಸಿದ್ದು. ಮಂತ್ರಿ ಸ್ಥಾನಕ್ಕಾಗಿ ಮಹದೇವಪ್ಪ ಭಾರೀ ಸರ್ಕಸ್ ಮಾಡ್ತಾಗಿದ್ದು. ದಲಿತ ಬಲಗೈ ಸಮುದಾಯದ ನಾಯಕ ನಾನು, ರಾಜ್ಯದಲ್ಲಿ ಬಲಗೈ ಸಮುದಾಯವನ್ನು ಸಂಘಟಿಸಿದ್ದೇನೆ, ಬಲಗೈ ಸಮುದಾಯ ಪಕ್ಷದ ಕೈ ಹಿಡಿಯುವಲ್ಲಿ ನನ್ನ ಪಾತ್ರ ಆಗಿದೆ ಅಂತ ಹೇಳಿದ್ದಾರಂತೆ. ಮಹದೇವಪ್ಪ ಪರವಾಗಿ ಸತೀಶ್ ಜಾರಕಿಹೊಳಿ ಲಾಬಿ ಮಾಡಿದ್ದಾರಂತೆ. ಮಹದೇವಪ್ಪ ಅವರನ್ನ ಕಡೆಗಣನೆ ಮಾಡಬೇಡಿ ಅಂತ ವರಿಷ್ಠರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರಂತೆ. ಮಹದೇವಪ್ಪ ದಲಿತ ಬಲಗೈ ಸಮುದಾಯದ ನಾಯಕ, ಅವರ ಹಿರಿತನ ಸೇವೆಯನ್ನ ಪರಿಗಣನೆ ಮಾಡಬೇಕು ಅಂತ ಹೇಳಿರೋ ಸತೀಶ್ ತಮ್ಮ ಖಾತೆ ಬದಲಾವಣೆ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಆದರೆ ಯಾವುದನ್ನು ಬಿಟ್ಟು ಕೊಡ್ತಿಲ್ಲ ಸತೀಶ್. ಎಲ್ಲಿ ಸಹಜ ಭೇಟಿ ಅಷ್ಟೇ, ಅಲ್ಲೇನೋ ವಿಶೇಷ ಏನಿಲ್ಲ. ಯಾವ ಚರ್ಚೆ ಇಲ್ಲ, ಈ ಸದ್ಯಕ್ಕಂತ ಇಲ್ಲ. ಈ ಯಾವ್ದು ಚರ್ಚೆ ಇಲ್ಲ ರೀ. ಈಗ ಬಂದಾಗ ನೋಡೋಣ, ಈಗಂತ ಸದ್ಯಕ್ಕಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅವಕಾಶ ಬಂದಾಗ. ಇವತ್ತು ನಾಳೆ ಮಾಡ್ತಾರೆ. ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ CM ಅವರು, ಮಾಡ್ತಾರೆ. ಬಹುಶಃ ಸೋಮವಾರವರೆಗೆ ಆಗ್ಬೋದು. ಬೆಂಗಳೂರಿನ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಸಹ ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ಮಾಡ್ತಾಗಿದ್ದಾರೆ. ಪಟ್ಟು ಹಿಡಿದು ಕೂತಿದ್ದಾರೆ. ಯಾರೇ ಮನವೊಲಿಕೆ ಮಾಡಿದ್ರೂ ಬಿಡುತ್ತಿಲ್ಲ. ಸಮಾಧಾನ ಆಗೋ ಪ್ರಶ್ನೆ ಅಲ್ಲಪ್ಪ. ಸ್ನೇಹಿತರುಗಳು ಬಂದಿದ್ರು, ಹೋದ್ರು, ಅವ್ರು ಬಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು, ಸರ್ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಬೇಡಿಕೆ. ಸಚಿವ ಸ್ಥಾನ ಬಿಟ್ಟು ಇನ್ನೇನೈತಪ್ಪ? ಅವ್ರೇನ್ ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮಕ್ಕೆ ಕೊಡ್ತಾರ? ಇಬ್ರಿಬ್ರು ಗೆದ್ದಿದ್ದೀವಿ, ಇಬ್ಬರಿಗೂ ಕೊಡಬೇಕಾದಂತ ಧರ್ಮ ಅವ್ರದ್ದು, ನಮ್ದಲ್ಲ. ಅಪ್ಪ ಹೀಗೆ ಹೇಳ್ತಿರೋವಾಗ್ಲೇ ಮಗ ಹಾಗೂ ಶಾಸಕ ಪ್ರಿಯಾ ಕೃಷ್ಣ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಮಾತಾಡ್ತಾಗಿದ್ದಾರೆ. ಸಚಿವ ಸ್ಥಾನ ಹೊರತಾಗಿ ಬೇರೇನೂ ಬೇಡ, ನಿಗಮ ಮಂಡಳಿ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳ್ತಾಗಿದ್ದಾರೆ. ಮಹದೇವಪ್ಪ ಜೊತೆಗೆ ದೆಹಲಿಗೆ ತೆರಳಿರೋ ಪ್ರಿಯಾ ಕೃಷ್ಣ ಸುರ್ಜೇವಾಲಾ, ಕೆಸಿವಿ ಜೊತೆ ಚರ್ಚೆ ನಡೆಸಿದ್ದಾರಂತೆ. ಸದ್ಯ ಸಚಿವರ ಬದಲಾವಣೆಯಾದ್ರೆ ಕೃಷ್ಣಪ್ಪಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾಗಿದೆ. ಸ್ವಾಭಿಮಾನ ಕಳೆದುಕೊಂಡು ಬದುಕಲ್ಲ, ಮೊಳಕಾಲ್ಮೂರು ಶಾಸಕ ಹೊಸ ಭರಸೆ.
ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ 7 ಬಾರಿ ಗೆದ್ದಿದ್ದಾರೆ. ಆ ಕಾರಣಕ್ಕಾಗಿ ನನಗೆ ಮಂತ್ರಿ ಪದವಿ ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇಷ್ಟು ದಿನ ಅವರ ಬೆಂಬಲಿಗರು ಪ್ರತಿಭಟನೆ ಹೋರಾಟಗಳನ್ನ ಮಾಡ್ತಾಗಿದ್ರು. ಈಗ ಶಾಸಕ YN ಗೋಪಾಲಕೃಷ್ಣ ಅವರೇ ನೇರವಾಗಿ ಬೆಂಬಲಿಗರ ಸಭೆ ಮಾಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಂಪುರ ಗ್ರಾಮದಲ್ಲಿ ನಡೆದ ಸಮಾನ ಮನಸ್ಕರ ಸಭೆಯಲ್ಲಿ ಶಾಸಕ YN ಗೋಪಾಲಕೃಷ್ಣ ಬೇಸರ ಹೊರಹಾಕಿದ್ರು. ಆದರೂ ಕೂಡ ಕಾರ್ಯಕರ್ತರ ಮನವಿ ಪರಿಗಣಿಸಿ ಪಕ್ಷದಲ್ಲೇ ಉಳಿಯುವ ತೀರ್ಮಾನ ಮಾಡಿದ್ದೇನೆ ಅಂದ್ರು. ಅವೆಲ್ಲ ನಾನು ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನಾನು ಯಾವ ಡೆಲ್ಲಿ ಇಲ್ಲ, ಕರ್ನಾಟಕಗಳಿಲ್ಲ, ಎಲ್ಲಿ ಇಲ್ಲ. ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಮುಂದೆ ಕಾಲಿಗೆ ಬೀಳ್ತೀನಿ, ನಿಮ್ಮ ಮುಂದೆ ಬೇಕಾದ ಸಾಷ್ಟಾಂಗ ನಮಸ್ಕಾರ. ಕ್ಷೇತ್ರ ಜನದ ಮುಂದೆ ನಿಲ್ತೇನೆ ವಿನ ನಾನು ಯಾರು ಡೋರ್ಗೆ ಹೋಗಲ್ಲ, ಯಾರಿಗೂ ನಮಸ್ಕಾರ ಮಾಡಲ್ಲ ಅಂತ ಅವತ್ತು ಹೇಳಿದ್ದೆ. ಇವತ್ತು ಕೂಡ ಅದೇ ಮಾತೆ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕಡೆ ಕುರುಬರು ಸಹ ತಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾಗಿದ್ದಾರೆ. ಸಂಪುಟದಲ್ಲಿ ಇನ್ನೂ 3 ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ ಸಿಎಂ ಮತ್ತು ಹೈಕಮಾಂಡ್ ಸಚಿವರ ಬದಲಾವಣೆ ಮಾಡಲು ತೀರ್ಮಾನ ಮಾಡಿದ್ದಂತೆ. ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಎಂದು ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ರಾಜ್ಯ ಕುರುಬರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಕುರುಬರಿಗೆ ಇನ್ನೂ 3 ಸಚಿವ ಸ್ಥಾನ ನೀಡಬೇಕು ಅಂತ ಕುರುಬರ ಸಂಘ ಆಗ್ರಹಿಸಿದೆ. ಕುರುಬರಿಗೆ ಇನ್ನಷ್ಟು ಸ್ಥಾನ ಕೊಡಬೇಕು ಅನ್ನೋ ಒತ್ತಾಯದ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದೆ ಎಷ್ಟು ಜನ ಆಗಿದ್ರು ಅಷ್ಟೇ ಜನರನ್ನ ಈಗಲೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೇವೆ. ಸಾಮಾಜಿಕ ನ್ಯಾಯ ಕೊಡಿಸೋದು ಬಹಳ ಕಷ್ಟದ ಕೆಲಸ ಅಂತಿದ್ದಾರೆ. ಇದೇ ವಿಚಾರಕ್ಕೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಗೊಂದಲ ಆಗಿದೆ, ಸರಿಪಡಿಸುವಂತಹ ಪ್ರಯತ್ನ ಮಾಡ್ತಾರೆ. ನಮ್ಮ ವರಿಷ್ಠರು ಇದ್ದಾರೆ, ಎಲ್ಲ ಸರಿ ಮಾಡ್ತಾರೆ, ಎಲ್ಲದಕ್ಕೂ ಕಾಲ ಬೇಕು ಎಂದಿದ್ದಾರೆ. ನೋಡಿ, ಹಿಂದೆ ಎಷ್ಟು ಜನ ಇದ್ರು ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅದು ಏನಾದರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ. ಗೊಂದಲ ಇದೆ ಅಂತ ಇದೆ, ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಡೆಲ್ಲಿದ ವರಿಷ್ಠ ಬಂದಾರ, ನಮ್ಮ ಈ ವರಿಷ್ಠರಿದ್ದಾರೆ, ಮಾಡ್ತಾರೆ. ಎಲ್ಲದಕ್ಕೆ ಕಾಲ ಬೇಕಷ್ಟೇ. ಸೆಷನ್ ಒಳಗೆ ಮಹಿಳಾ ಕೋಟಾನೂ ಆಗುತ್ತೆ ಸರ್? ಮಾಡಲೇಬೇಕು, ಒಂದು ಮಹಿಳೆ ಬೇಕೇ ಬೇಕು. 19 ಮಾಡಿದರೆ ಇನ್ನೊಂದು ಇದೆ, ಮಹಿಳೆಗೆ ಅವಕಾಶ ಕಲ್ಪಿಸಬೇಕು. ಇಲ್ಲಂದ್ರೆ ಯಾವುದೇ ಒಂದು ಸಂಪುಟ, ಒಂದು ಸರ್ಕಾರ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು, ಕೊಡ್ತೈತೆ ನಮ್ಮ ಸರ್ಕಾರ. ಮುನಿಸು ಮರೆತ ಜಯಚಂದ್ರ ಡಿನ್ನರ್ ಮೀಟ್ ಕ್ಯಾನ್ಸಲ್ ಆಗತ್ತ. ಹಿರಿಯ ನಾಯಕರಾದ TB ಜಯಚಂದ್ರ, HK ಪಾಟೀಲ್ ಸೇರಿದಂತೆ ಒಂದಷ್ಟು ಶಾಸಕರು ಅಸಮಾಧಾನ ಮಾಡಿಕೊಂಡು ಸಭೆಗಳನ್ನ ನಡೆಸಿದ್ರು. ಆಗಸ್ಟ್ 13ಕ್ಕೆ ಅಸಮಾಧಾನಿತರನ್ನ ಡಿನ್ನರ್ ಮೀಟಿಂಗ್ ಸಹ ಕರೆದಿದ್ದಾರೆ. ಆದರೆ ಈಗ DK ಶಿವಕುಮಾರ್ ರಾತ್ರಿ TB ಜಯಚಂದ್ರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ನಮ್ಮ ಪ್ರೋ ಟೈಮ್ ಸ್ಪೀಕರು, ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರೋಂಗಿಲ್ಲ, ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇರ್ತದೆ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್, ಬ್ರದರ್ಸ್ ಇಬ್ಬರು. ಸೊ ಅದಕ್ಕೆ ಅವರು ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು. ಸೊ ಅದಕ್ಕೆ ಏನೇನು ಅಂತ ಅವರು ಮಾರ್ಗದರ್ಶನ ಕೇಳಕ್ಕೆ ಬಂದಿದ್ದೀವಿ. ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ಕ್ಷೇತ್ರದ ಜನರ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ಸದ್ಯಕ್ಕೆ ಅಸಮಾಧಾನಿತರಲ್ಲಿ 90% ಎಲ್ಲರೂ ಸಮಾಧಾನ ಆಗಿದ್ದಾರೆ. ಉಳಿದ 10% ಶಾಸಕರು ಮಾತ್ರ ಇನ್ನೂ ಪಟ್ಟು ಬಿಡದೆ ದಾಳ ಉರುಳಿಸ್ತಾಗಿದ್ದಾರೆ. ಇದರಿಂದ DKಶಿ ದೆಹಲಿಗೆ ಹೋಗಬೇಕಾಗಿ ಬಂದಿದೆ. ಆದರೂ ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತಾರೆ ಸಚಿವ MB ಪಾಟೀಲ್. ಮಂತ್ರಿಮಂಡಲ ವಿಸ್ತರಣೆ ಮಾಡುವಂತದ್ದು, ಮಂತ್ರಿಮಂಡಲ ಇದು ಮಾಡುವಂತದ್ದು ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದರ ಪದ್ಧತಿ. AICC ಅಧ್ಯಕ್ಷರು ಸುಪ್ರೀಂ ನಮ್ಮ ರಾಜ್ಯದವರೇ, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರಿಗೆಲ್ಲವೂ ಕೂಡ ಸಂಪೂರ್ಣವಾಗಿ ನಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದೆ. ನಮ್ಗೆ ಎಷ್ಟು ವಯಸ್ಸಾಗಿದೆಲ್ಲ ಅಷ್ಟು ಅವ್ರಿಗೆ ರಾಜಕೀಯ ಅನುಭವ ಇದೆ. ಸೊ
ಮಾಡುವಂತದ್ದು, ಹೀಗಾಗಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಇನ್ನು ಒಕ್ಕಲಿಗರನ್ನ ಮಂತ್ರಿ ಮಾಡೋದಾದ್ರೆ ತ್ಯಾಗಕ್ಕೆ ಸಿದ್ಧ ಎಂದಿದ್ದ ನೂತನ ಸಚಿವ ಎಚ್.ಸಿ. ಬಾಲಕೃಷ್ಣ ಇವತ್ತು ಕೂಡ ಅದನ್ನೇ ಹೇಳಿದ್ರು. ತ್ಯಾಗದ ವಿಚಾರ ಅಂತಲ್ಲ, ಆ ರೀತಿ ಬಂದಾಗ ಸರ್ಕಾರಕ್ಕೆ ನೋಡ್ರಿ, ನನ್ಗಿಲ್ಲಿ ಅವಕಾಶ ಮಾಡಿಕೊಟ್ರದ್ದು ಮುಖ್ಯಮಂತ್ರಿಗಳು, ಸರ್ಕಾರ, ಹೈಕಮಾಂಡ್. ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ, 33 ಜನ ತ್ಯಾಗ ಮಾಡಕ್ ಸಿದ್ಧ ಇರ್ಬೇಕು. ಒಬ್ಬೊಬ್ಬರೇ ಅಲ್ಲ, ಎಲ್ರೂ ಸಿದ್ಧ ಇರ್ಬೇಕು. ಒಂದು ಪಕ್ಷದ ತತ್ವ ಸಿದ್ಧಾಂತ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಾವೆಲ್ಲರೂ ಎಲ್ಲರೂ ಸಿದ್ಧ ಇರ್ಬೇಕು. ನೀನ್ ಬೇಡ ಕಣೆ ಅಂದಾಗ ನಾವು ರೆಡಿ ಇರ್ಬೇಕು. ಅದಕ್ಕೆ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಗೊಂದಲದಲ್ಲಿರೋ ಸರ್ಕಾರಕ್ಕೆ ಬಿಡದಿ ಟೆನ್ಷನ್. ಜೆಡಿಎಸ್ನಿಂದ ಪಾದಯಾತ್ರೆ, ಬಿಜೆಪಿ ನಾಯಕರು ಹಾಗೆ. ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಜೆಡಿಎಸ್ ಕರೆ ಕೊಟ್ಟಿದ್ದ ಟೌನ್ಶಿಪ್ ವಿರೋಧಿ ಪಾದಯಾತ್ರೆಗೆ ಬಿಜೆಪಿ ನೈತಿಕ ಬೆಂಬಲ ಕೊಟ್ಟಿದೆ. ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಪಾದಯಾತ್ರೆ ಮಾಡುತ್ತಾ ಅಥವಾ ಒಂಟಿಯಾಗಿ ಪಾದಯಾತ್ರೆ ಮಾಡ್ತಾರಾ ಎನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಂತಾಗಿದೆ. ಇಂದಿನ ಸಮನ್ವಯ ಸಮಿತಿ ಸಭೆಯಲ್ಲಿ ಒಟ್ಟಿಗೆ ಪಾದಯಾತ್ರೆ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ. ನಾಳೆ ಪಾದಯಾತ್ರೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಚಾಲನೆ ನೀಡಲಿದ್ದು, ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನ ಮುನ್ನಡೆಸಲಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗುವಂತೆ ಆರ್ ಅಶೋಕ್ ಕರೆ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರದ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಎರಡೂ ಪಕ್ಷಗಳು ಏನು ಹೋರಾಟ ಮಾಡಿದ್ದೇವೆ ಅದನ್ನು ಮುಂದುವರಿಸತಕ್ಕಂಥದ್ದು ಒಂದು ತೀರ್ಮಾನ. ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂತ, ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದಿರಿ. ನಾಳೆ ನಾನು ಕೂಡ ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದಿರಿ. ದೋಸ್ತಿ ನಾಯಕರ ಪಾದಯಾತ್ರೆಗೆ ಸಚಿವ ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಇದು ಪಾದಯಾತ್ರೆಯಲ್ಲ, ಪ್ರಾಯಶ್ಚಿತ ಯಾತ್ರೆ ಎಂದಿರೋ ಬಾಲಕೃಷ್ಣ ಅಧಿವೇಶನದ ವೇಳೆ ಟೌನ್ಶಿಪ್ ವಿಚಾರವನ್ನು ಪ್ರಸ್ತಾಪಿಸಿದ್ರೆ ಉತ್ತರ ಕೊಡಲು ಸರ್ಕಾರ ಸರ್ವಸನ್ನದ್ಧರಾಗಿರೋದಾಗಿ ತಿಳಿಸಿದ್ರು. ಸುಮ್ಮನೆ ಪಾದಯಾತ್ರೆ ಮಾಡಿ ಕೈಕಾಲು ನೋಯಿಸ್ಕೊಳ್ಳೋದು ಬೇಡ. ಅವ್ರ ಕೂಸುಗಳೇ ಇವೆಲ್ಲನೂ. ಈ ಕೂಸುಗಳು ನಾವು ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಅಸೆಂಬ್ಲಿ ಚರ್ಚೆ ಮಾಡೋಣ, ಜನಕ್ಕೆ ಸತ್ಯಾಸತ್ಯದ ಗೊತ್ತಾಗಲಿ. ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮ ವಿಜಯೇಂದ್ರ ಅಣ್ಣವರು, ನಮ್ಮ ನಿಖಿಲ್ ಅಣ್ಣವರು ಬಂದರೆ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಬರಲಿ, ಚರ್ಚೆ ಮಾಡೋಣ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಯಾರು ಕೇಳಿದ್ರು ನಿಮ್ಮನ್ನ ಟೌನ್ಶಿಪ್ ಮಾಡಿ ಅಂತ, ಯಾಕೆ ನೀವಿಬ್ಬರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರಿ, ಆಮೇಲೆ ನಿಮ್ಮ ಹತ್ರ ರೈತರು ಬಂದಾಗ ಕುಮಾರಸ್ವಾಮಿ ಅವರು ಏನು ನೀವು ನಡವಳಿಕೆ ನಡ್ಕೊಂಡ್ರಿ, ಇವೆಲ್ಲವನ್ನು ಚರ್ಚೆ ಮಾಡೋಣ. ಸುಮ್ಮನೆ ಪಾದಯಾತ್ರೆ ಮಾಡಿ ಕೈಕಾಲು ಯಾಕೆ ನೋಯಿಸ್ಕೊತೀರ ನೀವು? ಪಾದಯಾತ್ರೆ ಅಲ್ಲ ಅದು, ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಪ್ರಾಯಶ್ಚಿತ ಯಾತ್ರೆ ಮಾಡಿ. ಆಗಸ್ಟ್ 13ಕ್ಕೆ ಪಾದಯಾತ್ರೆ ಬೆಂಗಳೂರಿಗೆ ಬರಲಿದೆ. ಆಗಸ್ಟ್ 13ರಂದೇ ಅತೃಪ್ತರ ಸಭೆಗಿದೆ. ಆವತ್ತೇ ಅಧಿವೇಶನ ಮಾಡುತ್ತಿರುವ ಸರ್ಕಾರಕ್ಕೆ ಪಕ್ಷ ಒಳಗಿನವರ ಹೊರಗಿನವರ ಪೆಟ್ಟು ಬೀಳೋದ್ರಲ್ಲಿ ಸಂದೇಹಗಳೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.